ನಟರಾದ ಪ್ರಜ್ವಲ್ ರೇವಣ್ಣ ರಾಸಲೀಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ವಕೀಲ ದೇವರಾಜೇಗೌಡಗೆ ಮತ್ತೆ ಎಸ್ಐಟಿ ನೋಟಿಸ್ ಕೊಟ್ಟಿದೆ. ಇವತ್ತು ವಿಚಾರಣೆಗೆ ಹಾಜರಾಗಬೇಕು ಅಂತ ನೋಟಿಸ್ ಅನ್ನ ಎಸ್ಐಟಿ ಕೊಟ್ಟಿದೆ. ತಮ್ಮ ಬಳಿ ಈಗಾಗಲೇ ಸಾಕಷ್ಟು ಸಾಕ್ಷ್ಯಗಳಿದೆ, ಜೊತೆಗೆ ಮತ್ತಷ್ಟು ಸಾಕ್ಷ್ಯಗಳನ್ನ ಕೊಡಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ. ಒಂದಷ್ಟು ಎವಿಡೆನ್ಸ್, ಫೋಟೋಸ್, ಆಡಿಯೋ, ವಿಡಿಯೋ ಇದೆಲ್ಲವನ್ನು ಕೂಡ ತರೋದಕ್ಕೆ ಸೂಚನೆ ಕೊಟ್ಟಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಮತ್ತೊಂದು ಕಡೆಯಲ್ಲಿ ದೇವರಾಜೇಗೌಡ ಅವರಿಗೆ ಎಸ್ಐಟಿ ನೋಟಿಸ್ ಕೊಟ್ಟಿದೆ. ಕಾರ್ತಿಕ್ ಗೌಡಗೂ ಕೂಡ ನೋಟಿಸ್ ಜಾರಿಯಾಗಿದೆ. ಇನ್ನು ಭವಾನಿ ರೇವಣ್ಣಗೆ ಎಸ್ಐಟಿಯಿಂದ ನೋಟಿಸ್ ಜಾರಿಯಾಗಿದೆ. ರೇವಣ್ಣ ಪತ್ನಿ ಭವಾನಿ ರೇವಣ್ಣಗೂ ಹಾಗಾದ್ರೆ ಕಂಟಕ ಫಿಕ್ಸಾ ಅನ್ನೋ ಪ್ರಶ್ನೆ ಈಗ ಕಾಡ್ತಾ ಇರೋದು. ಈಗಾಗಲೇ ದೇವರಾಜೇಗೌಡ ಅವರಿಗೆ ತಮ್ಮ ಬಳಿ ಇರುವಂಥ ಎವಿಡೆನ್ಸ್ ಆಗಿರ್ಬೋದು, ಸಾಕ್ಷ್ಯಗಳಾಗಿರ್ಬೋದು, ಈಗಾಗಲೇ ಎಸ್ಐಟಿ ಅದನ್ನ ತಗೊಂಡಿದೆ. ಇನ್ನಷ್ಟು ಪೂರಕವಾದಂಥ ಎವಿಡೆನ್ಸ್, ಅವರು ಮಾಡಿರುವಂಥ ಅಲಿಗೇಷನ್ಸ್ ಆಗಿರ್ಬೋದು, ಆರೋಪಗಳಿಗೆ ಸಂಬಂಧಪಟ್ಟಂತೆ ಅಥವಾ ಅವ್ರ ಬಳಿ ಇರುವಂಥ ಎಲ್ಲ ಎವಿಡೆನ್ಸ್ ಆಗಿರ್ಬೋದು, ಫೋಟೋಸ್, ಆಡಿಯೋ ಎಲ್ಲವನ್ನು ಕೂಡ ತಂದು ಕೊಡಬೇಕು ಅನ್ನುವಂಥ ನೋಟಿಸನ್ನು ಕೂಡ ಈಗ ದೇವರಾಜೇಗೌಡಗೆ ನೀಡಿರೋದು. ಅದರ ಜೊತೆಯಲ್ಲಿ ಕಾರ್ತಿಕ್ ಗೌಡ ಕೂಡ ನೋಟಿಸನ್ನು ಜಾರಿ ಮಾಡಲಾಗಿದೆ. ಅದರ ಜೊತೆಯಲ್ಲಿ ಭವಾನಿ ರೇವಣ್ಣಗೂ ಕೂಡ ಈಗ ನೋಟಿಸನ್ನು ಜಾರಿ ಮಾಡಲಾಗಿರೋದು. ಭವಾನಿ ರೇವಣ್ಣ ಅವರ ಹೆಸರು ಈ ಕಿಡ್ನಾಪ್ ಪ್ರಕರಣದಲ್ಲೂ ಕೂಡ ಕೇಳಿ ಬಂದಿದೆ. ಅದರ ಜೊತೆಯಲ್ಲಿ ದೌರ್ಜನ್ಯ ವಿಚಾರಕ್ಕೂ ಸಂಬಂಧಪಟ್ಟಂತೆಯೂ ಕೂಡ ಅವರು ಕೂಡ ಅವಾಚ್ಯವಾಗಿ ಬೈತಾ ಇದ್ರು ಅನ್ನುವಂಥ ಮಾತನ್ನ ಕೂಡ ಸಂತ್ರಸ್ತೆಯರು ಹೇಳ್ಕೊಂಡಿದ್ದಾರೆ. ಹಾಗಾಗಿ ಮೂವರಿಗೂ ಕೂಡ ಈಗ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ವೀರೇಶ್, ಈಗ ದೇವರಾಜೇಗೌಡ, ಕಾರ್ತಿಕ್ ಗೌಡ ಜೊತೆಯಲ್ಲಿ ಭವಾನಿ ರೇವಣ್ಣ ಮೂರು ಜನಕ್ಕೂ ಎಸ್ಐಟಿ ನೋಟಿಸ್ ಕೊಟ್ಟಿದೆ. ಏನ್ ಈ ಕಾರ್ತಿಕ್ ಗೌಡ ಮತ್ತು ಭವಾನಿ ರೇವಣ್ಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಲ್ಲಿ ನೋಟಿಸ್, ಅಂದ್ರೆ ಹಾಜರಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಪೂರಕವಾದಂಥ ಎವಿಡೆನ್ಸ್ ಅಥವಾ ತನಿಖೆಗೆ ಹಾಜರಾಗಬೇಕು ಅಂತಾನೆ ಯಾವ ರೀತಿಯಾಗಿ ನೋಟಿಸ್ ಅನ್ನು ಕೊಟ್ಟಿದೆ, ಏನೇನಿದೆ ನೋಟಿಸ್ ಅಲ್ಲಿ, ಡೀಟೇಲ್ಸ್ ಏನಿದೆ? ಖಂಡಿತ ಅಶ್ವಿನಿ, ಈಗಾಗಲೇ ಪ್ರಜ್ವಲ್ ರೇವಣ್ಣಗೆ ಲೈಂಗಿಕ ಏನಿಗಾಗಲೇ ವಿಡಿಯೋಗಳು ಕೂಡ ವೈರಲ್ ಆದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಕೂಡ ಏನು ತಂಡೋಪತಂಡವಾಗಿ ಏನು ಬೇರೆ ಬೇರೆ ಭಾಗದಲ್ಲಿ ಕೂಡ ಈಗಾಗಲೇ ಪ್ರಜ್ವಲ್ ರೇವಣ್ಣ ಮೇಲೆ ಹುಡುಕ್ಲಿಕ್ಕೆ ಶುರು ಮಾಡಿದ್ದಾರೆ. ಮತ್ತು ಜೊತೆಗೆ ಈಗಾಗಲೇ ಬ್ಲೂ ಕಾರ್ನರ್ ನೋಟಿಸ್ ಕೂಡ ಹೊರಡಿಸಿರುವಂಥದ್ದು, ಅಂದರೆ 196 ದೇಶಗಳ ಒಂದು ಏನೋ ಭಾಗಗಳಲ್ಲಿ ಕೂಡ ಇರುವಂಥದ್ದು. ಈಗಾಗಲೇ ಆ ವಿಚಾರವಾಗಿ ಕೂಡ ನೋಟಿಸ್ ನೀಡಿದ ಬೆನ್ನಲ್ಲೇ ಕೂಡ ಈಗಾಗಲೇ ಏನು ಒಂದು ಕಡೆ ಆದರೆ ಮತ್ತೊಂದು ಕಡೆ ಈಗಾಗಲೇ ಏನು ವೈರಲ್ ಆದಂಥ ವಿಡಿಯೋಗಳಿಗೆ ಸಂಬಂಧಪಟ್ಟಂತೆ ಹೆಚ್ಚಿನ ತನಿಖೆ ನಡೆಸ್ತಾ ಇದ್ದಾರೆ. ಅಂದರೆ ಒಂದು ಕಡೆ ದೇವರಾಜೇಗೌಡ ಅವರು ಈಗಾಗಲೇ ಪ್ರಕರಣದ ಕುರಿತು ಕೂಡ ಏನು ಒಂದು ಸುದ್ದಿಗೋಷ್ಠಿ ಕೂಡ ಮಾಡ್ತಾರೆ. ಆ ಸುದ್ದಿಗೋಷ್ಠಿಯಲ್ಲಿ ಕೂಡ ನನಗೆ ಸಾಕ್ಷಿಗಳನ್ನು ಕೊಟ್ಟಿರುವಂಥದ್ದು ಕಾರ್ತಿಕ್ ಅನ್ನೋ ಮಾತನ್ನು ಕೂಡ ಹೇಳ್ತಾರೆ. ಅದಾದ ಬಳಿಕ ಮತ್ತು ಆತನ ಜೊತೆ ಏನು ಇದ್ದಂಥ ವಿಡಿಯೋ ಫೋಟೋಗಳನ್ನು ಕೂಡ ಈಗಾಗಲೇ ಅವರು ಪ್ರೆಸ್ ಮೀಟಲ್ಲಿ ತೋರಿಸ್ತಾರೆ. ನನಗೆ ಈ ವ್ಯಕ್ತಿನೇ ನನಗೆ ಸಾಕ್ಷಿಗಳನ್ನು ಕೊಟ್ಟಿರುವುದು, ಇದಕ್ಕೆ ಸಂಬಂಧಪಟ್ಟಂತೆ ನಾನು ಯಾವುದೇ ಕೂಡ ವೈರಲ್ ಮಾಡಿಲ್ಲ, ಇದು ಎಲ್ಲೋ ಒಂದು ಕಡೆ ರಾಜಕೀಯ ಒಂದು ಪಿತೂರಿ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಿರುವಂಥದ್ದು. ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಕೂಡ ಕಾರ್ತಿಕ್ಗೆ ಮತ್ತು ಹಾಗೂ ದೇವರಾಜೇಗೌಡರಿಗೂ ಈಗಾಗಲೇ ನೋಟಿಸ್ ಕೊಟ್ಟು ವಿಚಾರಣೆಗೆ ಹಾಜರಾಗುವಂತೆ ಕೂಡ ಈಗಾಗಲೇ ಹೇಳಿರುವಂಥದ್ದು. ಇವತ್ತು ಕೂಡ ಮಧ್ಯಾಹ್ನ ಒಳಗೆ ಹಾಜರಾಗುವಂಥ ಸಾಧ್ಯತೆ ಕೂಡ ಇದೆ. ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಕೂಡ ಏನು ಈ ಹಿಂದೆ ಕೂಡ ಏನು ಕಾರ್ತಿಕ್ನನ್ನು ಕೂಡ ವಿಚಾರಣೆ ಮಾಡಿರುವಂಥದ್ದು. ಈಗಾಗಲೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಆ ವಿಡಿಯೋ ವೈರಲ್ ಆಗಿರುವಂಥದ್ದು ಮತ್ತು ಆ ಪೆನ್ಡ್ರೈವ್ಗಳು ಯಾವ ರೀತಿ ಸ್ಪ್ರೆಡ್ ಆಯಿತು ಅನ್ನೋದ್ರ ಬಗ್ಗೆ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಕೂಡ ತನಿಖೆ ನಡೆಸ್ತಾ ಇರುವಂಥದ್ದು. ಈಗಾಗಲೇ ಈ ಹಿನ್ನೆಲೆಯಲ್ಲಿ ಈಗಾಗಲೇ ಮತ್ತೊಮ್ಮೆ ಅವರಿಗೆ ನೋಟಿಸ್ ಕೊಟ್ಟು ಈ ಮೊದಲಿಗೆ ಈ ಪ್ರಕರಣಕ್ಕೆ ಬಿಫೋರ್ ಯಾವ ರೀತಿ ಈ ರೀತಿ ಪೆನ್ಡ್ರೈವ್ಗಳು ಹಂಚಿಕೆ ಆಗಿತ್ತು ಮತ್ತು ವಿಡಿಯೋಗಳು ಯಾರಿಂದ ವೈರಲ್ ಆಯಿತು ಅನ್ನೋದ್ರ ಬಗ್ಗೆ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಮತ್ತೊಮ್ಮೆ ನೋಟಿಸ್ ನೀಡಿ ಅವರನ್ನು ವಿಚಾರಣೆಗೆ ಒಳಪಡಿಸುವಂಥ ಸಾಧ್ಯತೆ ಕೂಡ ಇದೆ. ಇವತ್ತು ಮಧ್ಯಾಹ್ನದ ಒಳಗೆ ಅವರು ವಿಚಾರಣೆಗೆ ಹಾಜರಾಗಲಿಕ್ಕೆ ಎಲ್ಲ ಸಿದ್ಧತೆ ಮಾಡಿರುವಂಥದ್ದು. ಎಸ್ಐಟಿ ಅಧಿಕಾರಿಗಳು ಕೂಡ ಈಗಾಗಲೇ ತನಿಖೆ ಬೆನ್ನಲ್ಲೇ ಮತ್ತಿಷ್ಟು ಏನು ಪ್ರಜ್ವಲನ ಮೇಲೆ ಹುಡುಕ್ಲಿಕ್ಕೆ ಈಗಾಗಲೇ ತೀವ್ರ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಅಶ್ವಿನಿ. ಓಕೆ ವೀರೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.